ನಿಮಗೂ ಪದೇ ಪದೇ ಹಲ್ಲೇನಾದರೂ ಹುಳುಕಾಗ್ತಾ ಇದೆಯಾ? ಉಗುರು ಬೆಳೆಯೋದ್ರೊಳಗಡೆ ಕಟ್ ಆಗ್ತಾ ಇದೆಯಾ? ಪದೇ ಪದೇ ಬೋನ್ ಏನಾದರೂ ಕ್ರ್ಯಾಕ್ ಆಗ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋನ ನೀವು ನೋಡಲೇಬೇಕು. ಯಾರಿಗೆಲ್ಲ ಕ್ಯಾಲ್ಸಿಯಂ ಮಿನರಲ್ನ ಕೊರತೆ ಆಗ್ತಾ ಇರುತ್ತೋ ಅವರಿಗೆಲ್ಲ ಹಲ್ಲು ಪದೇ ಪದೇ ಹುಳುಕಾಗ್ತಾನೆ ಇರುತ್ತೆ, ಬೋನ್ಸ್ ಪದೇ ಪದೇ ಕ್ರ್ಯಾಕ್ ಆಗ್ತಾ ಇರುತ್ತೆ, ಉಗುರುಗಳು ಸಂಪೂರ್ಣವಾಗಿ ಬೆಳೆಯೋದೇ ಇಲ್ಲ. ಇಷ್ಟೇ ಅಲ್ಲ, ನಿಮ್ಮ ಮಕ್ಕಳು ಬೆಡ್ನ ವೆಟ್ ಮಾಡ್ತಾ ಇರ್ತಾರೆ, 2 ದಿವಸಕ್ಕೊಂದ್ಸಲ ಮೋಷನಿಗೆ ಹೋಗ್ತಾರೆ. ಲೇಡೀಸಿಗಾಯಿತು ಅಂದರೆ ಮಂತ್ಲಿ ಸೈಕಲ್ ಪ್ರಾಬ್ಲಮಲ್ಲಿ ಪೇನ್ಸ್ ಜಾಸ್ತಿ ಬರ್ತಾನೆ ಇರುತ್ತೆ. ಸರಿಯಾದ ಪ್ರಮಾಣದಲ್ಲಿ ಕ್ಯಾಲ್ಸಿಯಂನ ನಿಮ್ಮ ಶರೀರಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದಾಗ ಕ್ಯಾಲ್ಸಿಯಂನ ಸೋರ್ಸ್ ಆಗಿರ್ತಕ್ಕಂಥ ನಿಮ್ಮ ಹಲ್ಲು, ನಿಮ್ಮ ಮೂಳೆ, ಇದರಿಂದನೇ ಕ್ಯಾಲ್ಸಿಯಂನ ಎಳ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಇದರಿಂದಾಗಿ ನಮ್ಮ ಮೂಳೆಯ ಡೆನ್ಸಿಟಿ, ಮೂಳೆಯ ಸಾಂದ್ರತೆ ಕಡಿಮೆ ಆಗ್ತಾ ಆಗ್ತಾ ಫ್ಯೂಚರಲ್ಲಿ ಆಸ್ಟಿಯೋಪೊರೋಸಿಸ್ ಅನ್ನೋ ಸಮಸ್ಯೆ ಬರೋ ಸಾಧ್ಯತೆ ಇರುತ್ತೆ. ಅಡಲ್ಟ್ ಮೇಲ್ಗೆ 1000 mg ಪರ್ ಡೇ ಅಷ್ಟು ಕ್ಯಾಲ್ಸಿಯಂ ಬೇಕಾಗುತ್ತೆ. ಅದೇ ಅಡಲ್ಟ್ ಫೀಮೇಲ್ಗೆ 1200 mg ಪರ್ ಡೇ ಬೇಕಾಗುತ್ತೆ. ಅದೇ ನೀವು ಲ್ಯಾಕ್ಟೇಟಿಂಗ್ ವುಮೆನ್ ಆಗಿದ್ರಿ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಡೈರಿ ಪ್ರಾಡಕ್ಟ್ಸ್ ಆಗಿರ್ತಕ್ಕಂಥ ಹಾಲು, ಮೊಸರಲ್ಲಿ ಕ್ಯಾಲ್ಸಿಯಂ ಸಿಗುತ್ತೆ. ಜೊತೆಗೆ ಹಸಿರು ತರಕಾರಿಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಸಿಗುತ್ತೆ. ನೀವೇನಾದರೂ ನಾನ್ ವೆಜ್ ತಿಂತೀರಿ ಅಂತ ಹೇಳಿದ್ರೆ ಸಾಲ್ಮನ್ ಫಿಶಲ್ಲಿ ಕೂಡ ಕ್ಯಾಲ್ಸಿಯಂ ಸಿಗುತ್ತೆ. ಕ್ಯಾಲ್ಸಿಯಂ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬೇಕಾದಲ್ಲಿ ಕಾಮೆಂಟ್ ಸೆಕ್ಷನ್ನಲ್ಲಿ ಕ್ಯಾಲ್ಸಿಯಂ ಅಂತ ಟೈಪ್ ಮಾಡಿ ಈ ಒಂದು ಪೇಜ್ನ ಫಾಲೋ ಮಾಡಿ.